ದಕ್ಷಿಣಾಮೂರ್ತಿಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಮಸ್ಕಾರ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು ಅದ್ವೈತದಲ್ಲಿ ಬ್ರಹ್ಮನ್ ಬಗ್ಗೆ ಭಾಳ ಉಪಯೋಗಿಸಲ್ಪಟ್ಟ ಡಿಸ್ಕ್ರಿಪ್ಷನ್ಸು. ಈಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂದರೇನು, ಇದನ್ನು ನಾವು ಸ್ವಲ್ಪ ಬಿಡಿಸ್ಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ಸತ್ಯಂ ಜ್ಞಾನಂ ಅನಂತಂ ಅನ್ನೋದು ಬ್ರಹ್ಮನದ ಡೆಫಿನೇಷನ್ನು. ಬ್ರಹ್ಮನಿಗೆ ಕ್ವಾಲಿಟೀಸ್ ಇಲ್ಲೇ ಇದ್ರೂ ನಮ್ಮ ಮನಸ್ಸಿನಲ್ಲಿ ಒಂದು ಗೈಡ್ಲೈನ್ಸು, ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವು ಕ್ವಾಲಿಟೀಸು, ಇಂಪಾರ್ಟೆಂಟ್ ಕ್ವಾಲಿಟೀಸು ಕೊಡಲಾಗಿದೆ. ಅದರೊಳಗೆ 3 ಭಾಳ ಇಂಪಾರ್ಟೆಂಟ್ ಆಗಿರೋದು ಸತ್ಯಂ ಜ್ಞಾನಂ ಅನಂತಂ. ಸತ್ಯಂ ಅಂದರೆ ರಿಯಾಲಿಟಿ, ಟ್ರೂತ್ ಆರ್ ಎಕ್ಸಿಸ್ಟೆನ್ಸ್ ಅಂದರೆ ಅಸ್ತಿತ್ವ. ಜ್ಞಾನಂ ಅಂದರೆ ನಾಲೆಡ್ಜ್, ಕಾನ್ಷಿಯಸ್ನೆಸ್ ಅಂದರೆ ಅರಿವು. ಅನಂತಂ ಅಂದರೆ ಲಿಮಿಟ್ಲೆಸ್, ಇನ್ಫಿನಿಟ್ ಅಂದರೆ ಮಿತಿ ಇಲ್ಲದ. ಈಗ ಬ್ರಹ್ಮನ್ ಅಂದರೆ ಬಿಗ್, ವಾಸ್ಟ್, ಎಕ್ಸ್ಪ್ಯಾಂಡ್ಸ್ ವಿತೌಟ್ ಲಿಮಿಟ್ ಅಂತ. ಈಗ ಇದು 4 ಡೆಫಿನೇಷನ್ಸ್ ತೊಗೊಂಡು ಮೂರು ಡೆಫಿನೇಷನ್ಸ್ ತೊಗೊಂಡು ಬ್ರಹ್ಮನ್ ಅಂದರೆ ಏನು ಅಂತ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈ ಫಸ್ಟು ಅನಂತಂ ತಗೊಳ್ಳೋಣ. ಅನಂತಂ ಅಂದರೆ ನೋ ಲಿಮಿಟ್ಸ್, ಲಿಮಿಟ್ಲೆಸ್, ಮಿತಿ ಇಲ್ಲದ, ಅನಂತ, ಇನ್ಫಿನೈಟ್. ಈಗ ಮಿತಿ ಇಲ್ಲದ ಅಂದರೆ, ಈಗ ಲಿಮಿಟ್ ಅಂದರೆ ಏನು, ಮಿತಿ ಅಂದರೆ ಏನು? ವೇದಾಂತದಲ್ಲಿ 3 ಟೈಪ್ ಆಫ್ ಮಿತಿಗಳಿದೆ, 3 ಟೈಪ್ಸ್ ಆಫ್ ಲಿಮಿಟ್ಸ್. ಒಂದು ದೇಶ ಪರಿಚ್ಛೇದ, ಒಂದು ಕಾಲ ಪರಿಚ್ಛೇದ, ಇನ್ನೊಂದು ವಸ್ತು ಪರಿಚ್ಛೇದ. ದೇಶ, ಕಾಲ, ವಸ್ತು, ಸ್ಪೇಸ್, ಟೈಮ್ ಆ್ಯಂಡ್ ಆಬ್ಜೆಕ್ಟ್ಸ್ ಲಿಮಿಟೇಷನ್ಸ್. ಈಗ ದೇಶ ಪರಿಚ್ಛೇದ ಅಂದರೇನು ಅಂದರೆ ಸ್ಪೇಸ್ ಲಿಮಿಟೇಷನ್. ಸ್ಪೇಸ್ ಆಕಾಶ, ಲೊಕೇಶನ್ ಅಂತ ಹೇಳ್ಬೋದು. ಈಗ ಎಲ್ಲನೂ ಒಂದು ಸ್ಪೇಸಲ್ಲಿ ಲೊಕೇಟ್ ಆಗಿದೆ. ಈಗ ನಾನು ಇಲ್ಲಿದ್ದೀನಿ ಅಂದರೆ ಬೇರೆ ಕಡೆ ನಾನಿಲ್ಲ. ಈಗ ನಾನು ಇವಾಗ ಬನಶಂಕರಿ 3rd ಸ್ಟೇಜ್ ಬೆಂಗಳೂರಿನಲ್ಲಿ ಇದ್ದೀನಿ ಅಂದರೆ ರೈಟ್ ನೌ ನಾನು ಪ್ಯಾರಿಸ್, ಫ್ರಾನ್ಸಲ್ಲಿ ಒಲಿಂಪಿಕ್ಸ್ ನೋಡೋಕ್ಕೆ ಅಲ್ಲಿಲ್ಲ ನಾನಿವಾಗ. ಸೊ ಇದು ಲಿಮಿಟೇಷನ್ ಇನ್ ಸ್ಪೇಸ್, ದೇಶ ಪರಿಚ್ಛೇದ. ಈಗ ಬ್ರಹ್ಮನ್, ಈಗ ಏನಾರು ಸ್ಪೇಸಲ್ಲಿ, ಆಕಾಶದಲ್ಲಿ, ದೇಶದಲ್ಲಿ ಲಿಮಿಟೆಡ್ ಇಲ್ಲ ಅಂದರೆ, ಮಿತಿ ಇಲ್ಲ ದೇಶದಲ್ಲಿ ಅಂದರೆ ಏನರ್ಥ ಅಂದರೆ ಇಟ್ ಈಸ್ ಎವ್ರಿವೇರ್, ಅದು ಎಲ್ಲ ಕಡೆ ಇದೆ, ಅದು ಸರ್ವವ್ಯಾಪಿ ಆಗಿದೆ ಅಂತ. ಅಂದರೆ ಸ್ಪೇಸ್ ಇಲ್ಲ ಅಂದರೆ ಅದು ಓಮ್ನಿ ಪ್ರೆಸೆಂಟ್, ಸರ್ವವ್ಯಾಪಿ, ಆಲ್ ಪರ್ವೇಸಿವ್. ಇದು ದೇಶ ಪರಿಚ್ಛೇದ. ಬ್ರಹ್ಮನ್ಗೆ ದೇಶ ಪರಿಚ್ಛೇದ ಇಲ್ಲ, ಅದು ಸರ್ವವ್ಯಾಪಿ. ಇದು ಪಾಯಿಂಟ್ ನಂಬರ್ 1. ಸೆಕೆಂಡು ಕಾಲ ಪರಿಚ್ಛೇದ ಅಂದರೆ ಲಿಮಿಟೇಷನ್ ಆಫ್ ಟೈಮ್. ಈಗ ಏನು ಹುಟ್ಟುತ್ತೋ ಅದು ಸಾಯುತ್ತೆ. ಏನಕ್ಕೆ ಒಂದು ಶುರು ಇದೆಯೋ ಅದಕ್ಕೆ ಒಂದು ಎಂಡ್ ಇದೆ. ಅಂದರೆ ಆರಂಭ ಇರೋದಕ್ಕೆ ಒಂದು ಅಂತ್ಯವಿದೆ. ಈಗ ನಾನು 2000ನೇ ಇಸ್ವಿಲಿ ಹುಟ್ಟಿದ್ದೀನಿ ಅಂದರೆ 1999ರಲ್ಲಿ ನಾನಿರಲಿಲ್ಲ. ಈಗ ಗಾಂಧೀಜಿ 1948ರಲ್ಲಿ ಸತ್ತೋದ್ರು ಅಂದರೆ 1950ರಲ್ಲಿ ಗಾಂಧೀಜಿ ಇರಲಿಲ್ಲ. ಸೊ ಈ ಹುಟ್ಟು ಸಾವಿನ ಮಧ್ಯದಲ್ಲಿ
ಸಮಥಿಂಗ್ ಎಕ್ಸಿಸ್ಟ್. ಆದರೆ ಬ್ರಹ್ಮನ್ನು is supposed to be eternal and always exists. It has no beginning and no end. Eternal ಅಂದರೆ ಶಾಶ್ವತ. ಬ್ರಹ್ಮನ್ನು ಶಾಶ್ವತ, ಯಾವಾಗಲೂ ಇರುತ್ತೆ, ಅದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ, ಅದು ಇಲ್ಲೇ ಇರೋ ಸಮಯವೇ ಇಲ್ಲ. ಬರ್ತ್ಲೆಸ್ ಆ್ಯಂಡ್ ಡೆತ್ಲೆಸ್ ಅಂದರೆ ಜನ್ಮರಹಿತ, ಮರಣವಿಲ್ಲದ, ನಿತ್ಯಂ ಅಂತಾರೆ, ಅದು ಬ್ರಹ್ಮನ್. ಸೊ ಬ್ರಹ್ಮನ್ಗೆ ಕಾಲ ಪರಿಚ್ಛೇದ, ಟೈಮ್ ಲಿಮಿಟೇಷನ್ ಇಲ್ಲ. ಮೂರನೇದು ವಸ್ತು ಪರಿಚ್ಛೇದ, ಆಬ್ಜೆಕ್ಟ್ ಲಿಮಿಟೇಷನ್. ಈಗ ಒಂದು ವಸ್ತು ಅದು ಮಾತ್ರ ಆಗಿರುತ್ತೆ, ಬೇರೆ ಆಗಿರಲ್ಲ. ಅಂದರೆ ಪ್ರತಿ ವಸ್ತು ಇಸ್ ಓನ್ಲಿ ಇಟ್ ಸೆಲ್ಫ್ ಆ್ಯಂಡ್ ಇಸ್ ಡಿಫ್ರೆಂಟ್ ಫ್ರಮ್ ಎವ್ರಿಥಿಂಗ್ ಎಲ್ಸ್. ಅಂದರೆ ಆ ವಸ್ತು ಬರೀ ಅದೇ, ಬೇರೆ ವಸ್ತುಗಳಿಂದ ಭಿನ್ನ ಅದು. ಇಟ್ ಈಸ್ ಸಪ್ರೇಟೆಡ್ ಫ್ರಮ್ ಎವ್ರಿಥಿಂಗ್ ಎಲ್ಸ್. ಬೇರೆ ವಸ್ತುಗಳಿಂದ ಒಂದು ವಸ್ತು ಅಭಿನ್ನವಾಗಿರುತ್ತೆ. ಇದು ವಸ್ತು ಪರಿಚ್ಛೇದ. ಈಗ ಎಕ್ಸಾಂಪಲ್ಲು, ಈಗ ಒಂದು ಟೇಬಲ್ ತಗೊಂಡ್ರೆ, ಟೇಬಲ್ಲು ಇಸ್ ನಾಟ್ ಎ ಗೋಡೆ, ಟೇಬಲ್ ಇಸ್ ನಾಟ್ ಎ ಬಾಲ್, ಟೇಬಲ್ ಇಸ್ ನಾಟ್ ಎ ಫ್ಲವರ್, ಟೇಬಲ್. ಸೊ ಇದು ವಸ್ತು ಪರಿಚ್ಛೇದ. ಆದರೆ ಯಾವುದಾದ್ರು ವಸ್ತುಗೆ ಈ ವಸ್ತು ಪರಿಚ್ಛೇದ ಇಲ್ಲ ಅಂದರೆ ಏನರ್ಥ? ಈ ವಸ್ತು ಪರಿಚ್ಛೇದ ಇಲ್ಲ ಅಂದರೆ ಅದು ಎಲ್ಲ ವಸ್ತುಗಳು ಈ ಪ್ರಪಂಚದಲ್ಲಿ ಏನೇನಿದೆಯೋ ಅದ್ರ ಜೊತೆ ಐಡೆಂಟಿಕಲ್ ಆಗಿರಬೇಕು. ಅದು ಬಿಟ್ಟು ವಸ್ತು ಪರಿಚ್ಛೇದ ಇಲ್ಲ ಅಂದರೆ ಅದು ಬಿಟ್ಟು ಎರಡನೇದು ಇಲ್ಲ ಅಂತ ಆಗ್ಬಿಡುತ್ತೆ. ಈಗ ಬ್ರಹ್ಮನ್ನು ಅದ್ವೈತಂ ಅದ್ವಿತೀಯಂ, ಬ್ರಹ್ಮನ್ ಬಿಟ್ಟರೆ ಎರಡನೇದಿಲ್ಲ, ಇರೋದು ಒಂದೇ ಬ್ರಹ್ಮ. ಬ್ರಹ್ಮ ಬಿಟ್ಟರೆ ಬೇರೇನೂ ಇಲ್ಲ. ಸೊ ಹೀಗಾಗಿ ದೇಶ ಪರಿಚ್ಛೇದ ಶೂನ್ಯಂ, ಕಾಲ ಪರಿಚ್ಛೇದ ಶೂನ್ಯಂ, ವಸ್ತು ಪರಿಚ್ಛೇದ ಶೂನ್ಯಂ ಬ್ರಹ್ಮ. ಬ್ರಹ್ಮನು ಸರ್ವವ್ಯಾಪಿ, ನಿತ್ಯ, ಅದ್ವೈತಂ. Brahman is all pervasive, omnipresent, eternal and non-dual. So Brahmanu anantam, limitless. ಅಂದರೆ ದೇಶ ಕಾಲ ವಸ್ತು, ಟೈಮ್ ಸ್ಪೇಸ್ ಆಬ್ಜೆಕ್ಟ್ದು ಲಿಮಿಟೇಷನ್ ಇಲ್ಲ. ಸೊ ಏನಾದರೂ ಎಲ್ಲ ಕಡೆ ಇದೆ, ಎಲ್ಲ ಪ್ರದೇಶದಲ್ಲೂ ಇದೆ, ಎಲ್ಲ ಸಮಯದಲ್ಲೂ ಇದೆ, ಎಲ್ಲದರೊಳಗೂ ಇದೆ ಅಂದರೆ ಅದು ಬ್ರಹ್ಮನ್. ಈಗ ಈ ಥರ ಯಾವುದಾದ್ರು ಸರ್ವವ್ಯಾಪಿ, ನಿತ್ಯ, ಅದ್ವೈತ ಇದೆಯಾ? ಹೌದು, ಅದು ಈಗಲೇ ಇದೆ. ರೈಟ್ ನೌ, ರೈಟ್ ಹಿಯರ್, ಇದೇ ಕಾಲದಲ್ಲಿ, ಇದೇ ದೇಶದಲ್ಲಿ. ಸತ್ಯಂ ಬ್ರಹ್ಮ. ಬ್ರಹ್ಮ ಇಸ್ ರಿಯಾಲಿಟಿ, ಎಕ್ಸಿಸ್ಟೆನ್ಸ್, ಸತ್. ಬ್ರಹ್ಮ ಅಸ್ತಿತ್ವ, ವಾಸ್ತವ, ಸತ್. ಈಗ ಚೇರು, ಟೇಬಲ್ಲು, ಬಾಲು, ಅರ್ತು, ಸನ್ನು ಇವೆಲ್ಲ ತಗೊಂಡ್ರೆ ಇದೆಲ್ಲ ನಮಗೆ ನಿಜವಾದ್ದು. ಇಟ್ ಅಪಿಯರ್ಸ್ ರಿಯಲ್ ಟು ಅಸ್. ಈಗ ಸತ್ಯಂ ಬ್ರಹ್ಮ, ಅನಂತಂ ಬ್ರಹ್ಮ. ಅನಂತಂ ಬ್ರಹ್ಮ ನೋಡಿದ್ವಿ, ಈಗ ಸತ್ಯಂ ಬ್ರಹ್ಮ ಅಂತ ತರ್ತಾ ಇದ್ದೀವಿ. ಸತ್ಯಂ ಬ್ರಹ್ಮ, ಅನಂತಂ ಬ್ರಹ್ಮ ಎರಡೂ ಒಟ್ಟಿಗೆ ಇರಬೇಕು. ಈಗ ಅನಂತಂ ಪ್ರಕಾರ, ಡೆಫಿನೇಷನ್ ಪ್ರಕಾರ ಎಲ್ಲವೂ ಬ್ರಹ್ಮನೇ. ಅಂದರೆ ಬ್ರಹ್ಮನ್ನು ಇಸ್ ಲಿಮಿಟ್ಲೆಸ್ ಇನ್ ದೇಶ ಕಾಲ ವಸ್ತು. ಈಗ ಒಂದು ವಸ್ತು ತಗೊಳ್ಳೋಣ, ಚೇರು ಟೈಮಲ್ಲಿ ಲಿಮಿಟ್ಲೆಸ್ಸಾ? ಟೈಮು ಅಂದರೆ ಚೇರು ದೇಶದಲ್ಲಿ, ಕಾಲದಲ್ಲಿ ಕಾಲ ಪರಿಚ್ಛೇದ ಇದೆ ಅಲ್ವಾ? ಚೇರು ಯಾವಾಗಲೂ ಒಂದು ಸತಿ ಮ್ಯಾನುಫ್ಯಾಕ್ಚರ್ ಆಯಿತು,
10 ವರ್ಷದಿಂದ ಅಂದರೆ 2014ನಲ್ಲಿ ಅಸ್ತಿತ್ವಕ್ಕೆ ಬಂತು. ಅದಕ್ಕೆ ಮುಂಚೆ ಇರಲಿಲ್ಲ. ಚೇರು ಮೇಡ್ ಆಫ್ ವುಡ್ಡು ಡಿಸಿಂಟಗ್ರೇಟ್ ಆಗುತ್ತೆ. ಒಂದು 10 ವರ್ಷ ಲೈಫ್ ಅಂದ್ಕೊಳ್ಳಿ. ಸೊ ಕಾಲ ಪರಿಚಯದ ಇದೆ ಚೇರ್ಗೆ. ದೇಶ ಪರಿಚಯದ ಇದೆಯಾ? ಹೌದು, ದೇಶ ಪರಿಚಯದನೂ ಇದೆ. ಯಾಕೆಂದರೆ ಚೇರು, ಇವಾಗ ನಾನು ಈ ಚೇರ್ ಮೇಲೆ ಕೂತಿದ್ದೀನಿ, ಇದು ಬನಶಂಕರಿ 3rd ಸ್ಟೇಜಲ್ಲಿ ಇದೆ. ಇದು ನಮ್ಮ ಮನೆಯಲ್ಲಿದೆ. ಈ ಚೇರು ಈಗ ಲಾಸ್ ವೇಗಾಸೋ ಅಥವಾ ಡೆಲ್ಲಿಲೋ ಅಥವಾ ಕೋಲ್ಕತ್ತಾಲೋ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಈ ವಸ್ತುಗೆ ದೇಶ ಕಾಲ ವಸ್ತು ಪರಿಚಯದ ಇದೆ. ಸೊ ಈಗ ಚೇರು ಹೆಂಗೆ ನಿಜವಾಯಿತು, ಹೆಂಗೆ ಸತ್ತಾಯಿತು? ಈಗ ಚೇರು ನಿತ್ಯನ, ಲಿಮಿಟ್ಲೆಸ್ಸಾ ಇನ್ ಸ್ಪೇಸು? ಇಲ್ಲ. ಇಟ್ ಈಸ್ ಲಿಮಿಟೆಡ್ ಇನ್ ಟೈಮ್ ಆ್ಯಂಡ್ ಸ್ಪೇಸ್, ಆ್ಯಂಡ್ ಆಲ್ಸೋ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಆಬ್ಜೆಕ್ಟ್ಸ್. ಸೊ 3 ಪರಿಚಯದನೂ ಇದೆ ಇದಕ್ಕೆ. ಸೊ ಇದು ಅನಂತಮ್ದು ಡೆಫಿನೇಷನ್ನ ಫುಲ್ಫಿಲ್ ಮಾಡಲ್ಲ. ಆದರೆ ಸತ್ಯಮನ ಅನಂತಮ್ಮು ಎರಡು ಒಟ್ಟಿಗೆ ಹೋಗಬೇಕು. ಸೊ ಹೆಂಗೆ? ಸತ್ಯಂನಲ್ಲಿ ಏನಿದೆ ದಟ್ ಸ್ಯಾಟಿಸ್ಫೈಸ್ ದ ಕ್ರೈಟೀರಿಯಾ ಆಫ್ ಅನಂತಮ್ ಅಂದರೆ ರಿಯಾಲಿಟಿ ಎಕ್ಸಿಸ್ಟೆನ್ಸಲ್ಲಿ ವಾಟ್ ಈಸ್ ಇಟ್ ದಟ್ ಸ್ಯಾಟಿಸ್ಫೈಸ್ ದ ಕ್ರೈಟೀರಿಯಾ ಆಫ್ ಇನ್ಫಿನಿಟಿ? ಅದು ರೀಫ್ರೇಸ್ ಮಾಡಿದ್ರೆ, ವಾಟ್ ಇನ್ ರಿಯಾಲಿಟಿ ಇಸ್ ನಿತ್ಯಂ ಅದ್ವೈತಂ ಆರ್ ಸರ್ವವ್ಯಾಪಿ? ವಾಟ್ ಇನ್ ಸತ್ ಇಸ್ ಸರ್ವವ್ಯಾಪಿ, ನಿತ್ಯಂ ಆರ್ ಅದ್ವೈತಂ? ಅಂದರೆ ಆನ್ಸರ್ ಏನು ಬರುತ್ತೆ? ಎಕ್ಸಿಸ್ಟೆನ್ಸ್, ಸತ್, ಅಸ್ತಿತ್ವ. ಈಗ ಇಲ್ಲಿ ನಾವು ಈ ಲಕ್ಷ್ಯಾರ್ಥ ತಗೊಳ್ಬೇಕು, ಇಂಪ್ಲೈಡ್ ಮೀನಿಂಗು. ಯಾವುದು ಅಸ್ತಿತ್ವ ಅಂದರೆ ಯಾವುದು ಎಲ್ಲದರೊಳಗೂ ಕಾಮನ್ ಇದೆ ಅಂತ. ಈಗ ಥಿಂಗ್ಸ್, ಆಬ್ಜೆಕ್ಟ್ಸ್ ತೊಗೊಂಡ್ರೆ ಅದಕ್ಕೆ 3 ಟೈಪ್ಸ್ ಇರುತ್ತೆ: ನಾಮರೂಪ, ವ್ಯವಹಾರ. ನೇಮ್, ಫಾರ್ಮ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಆರ್ ಫಂಕ್ಷನ್ಸ್. ಇದೆಲ್ಲ ಅಬ್ಜೆಕ್ಟಿವ್ಸ್ ಟು ದ ನೌನು. ನೇಮ್, ಫಾರ್ಮು, ಆ್ಯಕ್ಟಿವಿಟಿ. ಈಗ ಇದು 3 ತೆಗೆದ್ರೆ ಏನಿರುತ್ತೆ? ನಾಮರೂಪ, ವ್ಯವಹಾರ ತೆಗೆದ್ರೆ ಒಂದು ಆಬ್ಜೆಕ್ಟ್ಗೆ ವಿ ಸೇ ದಟ್ ಇಟ್ ಈಸ್, ಇಸ್ನೆಸ್ ಅಷ್ಟೇ, ಬೇರೇನೂ ಇಲ್ಲ. ಅಸ್ತಿತ್ವ ಮಾತ್ರ. ಅದರ ಅಸ್ತಿತ್ವ ನಾಮರೂಪ, ಆಮೇಲೆ ಕ್ರಿಯಾ ರಹಿತ. ಅದು ಏನು ಅಂದರೆ ಆ ಆಬ್ಜೆಕ್ಟ್, ವಸ್ತುದು ಅಸ್ತಿತ್ವ. ಹೆಂಗೆ ಅಂದರೆ ಈಗ ಇದೆಷ್ಟೊಂದು ಜ್ಯುವೆಲ್ಲರಿ ಇರುತ್ತೆ, ಆರ್ನಮೆಂಟ್ಸು. ಅದರೊಳಗೆಲ್ಲ ಕಾಮನ್ ಏನು? ನೆಕ್ಲೆಸ್ ಇರ್ಬೋದು, ರಿಂಗ್ ಇರ್ಬೋದು, ಚೈನ್ ಇರ್ಬೋದು, ಬ್ರೇಸ್ಲೆಟ್ ಇರ್ಬೋದು. ಇದ್ರದ್ದೆಲ್ಲ ಕಾಮನ್ ಥಿಂಗು ಏನು ಅಂದರೆ ಬಂಗಾರ, ಗೋಲ್ಡು. ವ್ಯಾಲ್ಯೂ ಇರೋದು ಆ ಗೋಲ್ಡಲ್ಲಿ. ಒಂದು ಸ್ವಲ್ಪ ಮಟ್ಟಿಗೆ ಆ ಡಿಸೈನ್ದು ವ್ಯಾಲ್ಯೂ ಇರುತ್ತೆ. ಬಟ್ ಬರೀ ಡಿಸೈನ್ ನಾವು ಪ್ಲಾಸ್ಟಿಕ್ಕಲ್ಲಿ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇದೆಯಾ? ಇಲ್ಲ. ಅದು ಗೋಲ್ಡ್ ಆದ್ದರಿಂದ ಅದ್ರ ವ್ಯಾಲ್ಯೂ. ಈಗ ಒಂದು ಫೇಮಸ್ ಬ್ರ್ಯಾಂಡು, ತನಿಷ್ಕ್ ಬ್ರ್ಯಾಂಡು. ಆ ಬ್ರ್ಯಾಂಡ್ಗೋಸ್ಕರ ದುಡ್ಡು, ಬ್ರ್ಯಾಂಡ್ಗೋಸ್ಕರ ಒಂದು ವ್ಯಾಲ್ಯೂ ಇರ್ಬೋದು. ಆದರೆ ತನಿಷ್ಕ್ ಬ್ರ್ಯಾಂಡಲ್ಲಿ ಪ್ಲಾಸ್ಟಿಕ್ಕಲ್ಲಿ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತಾ? ಇಲ್ಲ. ಅದು ಗೋಲ್ಡಲ್ಲಿದ್ದರೆ ಮಾತ್ರ ಅದು ವ್ಯಾಲ್ಯೂ. ಸೊ ಗೋಲ್ಡ್ ಇಸ್ ದ ಇಸ್ನೆಸ್ ಆಫ್ ಆಲ್ ಜ್ಯುವೆಲ್ಲರಿ. ಅಂದರೆ ಗೋಲ್ಡ್, ಬಂಗಾರ, ಎಲ್ಲ ಆರ್ನಮೆಂಟ್ಸ್ದು ಅಸ್ತಿತ್ವ. ಸೊ ಇದು ಸತ್. ಈಗ ನಾವು ಹೇಳ್ತೀವಿ ಮ್ಯಾನ್ ಎಕ್ಸಿಸ್ಟ್, ಟೈಗರ್ ಎಕ್ಸಿಸ್ಟ್, ಫ್ಲವರ್ ಎಕ್ಸಿಸ್ಟ್. ಅಂದರೆ ಮನುಷ್ಯ ಇದ್ದಾನೆ, ಸಿಂಹ ಇದೆ, ಹೂವು ಇದೆ ಅಂತ. ಬಟ್ ಆ್ಯಕ್ಚುಲಿ ಅದೇನೆಂದರೆ ಎಕ್ಸಿಸ್ಟೆನ್ಸ್ ಆ್ಯಸ್ ಮ್ಯಾನ್, ಎಕ್ಸಿಸ್ಟೆನ್ಸ್ ಆ್ಯಸ್ ಟೈಗರ್, ಎಕ್ಸಿಸ್ಟೆನ್ಸ್ ಆ್ಯಸ್ ಫ್ಲವರ್. ಅಸ್ತಿತ್ವ ಮನುಷ್ಯನಾಗಿ ತೋರುತ್ತಾ ಇದೆ, ಅಸ್ತಿತ್ವ ಸಿಂಹವಾಗಿ ತೋರುತ್ತಾ ಇದೆ, ಅಸ್ತಿತ್ವ ಹೂವಾಗಿ ತೋರುತ್ತಾ ಇದೆ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ. ಅಂದರೆ ಈ ಪ್ರಪಂಚವು ಒಂದು ದರ್ಪಣದಲ್ಲಿ ಒಂದು ಪ್ರತಿಬಿಂಬ ಇದ್ದಂಗೆ. ಯೂನಿವರ್ಸ್ ಇಸ್ ಲೈಕ್ ಅ ರಿಫ್ಲೆಕ್ಟೆಡ್ ಸಿಟಿ ಇನ್ ಅ ಮಿರರ್. ಮಿರರ್ ಅಂದರೆ ಮಿರರ್ ಆಫ್ ಎಕ್ಸಿಸ್ಟೆನ್ಸ್. ಎಕ್ಸಿಸ್ಟೆನ್ಸು ಪ್ರೈಮರಿ. ಈಗ ಎಕ್ಸಿಸ್ಟೆನ್ಸ್, ಸತ್ತು, ಅನಂತಮ್ದು ಎಲ್ಲ ಕ್ರೈಟೀರಿಯಾನು ಫುಲ್ಫಿಲ್ ಮಾಡುತ್ತೆ. ಈಗ ದೇಶ ಕಾಲ ವಸ್ತು ಅಂದ್ವಿ.
ಬ್ರಹ್ಮನ್ನು ಅನಂತಮ್ ಅಂದರೆ ದೇರ್ ಶುಡ್ ಬಿ ನೋ ಲಿಮಿಟೇಷನ್ ಆಫ್ ದೇಶಕಾಲ ವಸ್ತು. ಈಗ ಸತ್ತ ಎಕ್ಸಿಸ್ಟೆನ್ಸು ಅಸ್ತಿತ್ವ ಇದನ್ನು ಫುಲ್ಫಿಲ್ ಮಾಡುತ್ತಾ? ಹೌದು. ಈ ಅಸ್ತಿತ್ವಕ್ಕೆ ಆ, ದೇಶದ್ದು ಕೊರತೆ ಇಲ್ಲ, ಪರಿಚ್ಛೇದ ಇಲ್ಲ, ಟೈಮ್ದು ಲಿಮಿಟೇಷನ್ ಇಲ್ಲ, ಆಬ್ಜೆಕ್ಟ್ಸ್ದು ಲಿಮಿಟೇಷನ್ನು ಇಲ್ಲ. ಏಕೆಂದರೆ ಎಕ್ಸಿಸ್ಟೆನ್ಸ್ ಅಂದರೆ ಇಸ್ನೆಸ್ಗೆ ನಾಮರೂಪ ಕ್ರಿಯಾ ಇಲ್ಲ. ಎಕ್ಸಿಸ್ಟೆನ್ಸ್ ಮೀನ್ಸ್ ನೋ ನೇಮ್ ಫಾರ್ಮ್ ಆರ್ ಫಂಕ್ಷನ್ಸ್. ಎಕ್ಸಿಸ್ಟಿಂಗ್ ಥಿಂಗ್ ಅಂದರೆ ನೇಮ್ ಫಾರ್ಮ್ ಫಂಕ್ಷನ್ಸು ಮ್ಯಾನಿಫೆಸ್ಟ್ ಆಗಿದೆ. ನಾಮರೂಪ ಕ್ರಿಯಾ ಇದ್ದಾಗ ಅದಕ್ಕೆ ವಸ್ತು ಎಕ್ಸಿಸ್ಟಿಂಗ್ ಥಿಂಗ್ ಅಂತ ಹೇಳ್ತೀವಿ. ಸೊ ಎಕ್ಸಿಸ್ಟೆನ್ಸ್ ಸತ್ತಿಗೆ ಸ್ಪೇಸ್ ಟೈಮ್ ಆಬ್ಜೆಕ್ಟ್ಸ್ದು ಲಿಮಿಟೇಷನ್ಸ್ ಇಲ್ಲ. ಸೊ ಹಾಗಿದ್ದಾಗ ಪ್ರತಿಯೊಂದು ವಸ್ತುನೂ ಸತ್ತಾಗಿರಬೇಕು. ಸೊ ಸತ್ತನ್ನೋದು ನಿತ್ಯಂ ಸರ್ವವ್ಯಾಪಿ ಅದ್ವೈತಂ. ಸೊ ಸತ್ಯಂ ಅಂದರೆ ಲಕ್ಷ್ಯಾರ್ಥ ಏನು? ಸತ್, ಎಕ್ಸಿಸ್ಟೆನ್ಸ್. ಇದು ಎರಡನೇದಾಯಿತು. ಈಗ ನಾವು ಜ್ಞಾನಂ ಬ್ರಹ್ಮಾಗೆ ಬರ್ತೀವಿ. ಅನಂತಂ ಬ್ರಹ್ಮ, ಸತ್ಯಂ ಬ್ರಹ್ಮ, ಈಗ ಜ್ಞಾನಂ ಬ್ರಹ್ಮ. ಈಗ ಪ್ರತಿಯೊಂದು ಅನುಭವನೂ ಜ್ಞಾನಂ ಬ್ರಹ್ಮ ಅಂದರೆ ಎವ್ರಿ ಎಕ್ಸ್ಪೀರಿಯನ್ಸ್ ಅನುಭವ ಇಸ್ ಜ್ಞಾನಂ ಅಂತ. ಈಗ ಈ ಅನುಭವ ಅಥವಾ ಜ್ಞಾನ ಲಿಮಿಟ್ಲೆಸ್ಸಾ ಅಂತ ಕ್ವಶನ್ ಬರುತ್ತೆ. ಮಿತಿ ಇಲ್ಲದ ಅನುಭವ ಮಿತಿ ಇದೆಯಾ ಅಂತ. ಈಗ ನಾವು ಅನುಭವ ಅಥವಾ ನಾಲೆಜ್ ಅಂದರೆ ಏನು ಅಂತ ಅಂದ್ಕೊಳ್ತೀವಿ. ಈ 5 ಸೆನ್ಸಸ್ಸು, ಸೀಯಿಂಗ್, ಹಿಯರಿಂಗ್, ಟೇಸ್ಟಿಂಗ್, ಸ್ಮೆಲ್ಲಿಂಗು, ಫೀಲಿಂಗು, ಆಮೇಲೆ ಥಿಂಕಿಂಗು ತಗೊಳ್ಳೋಣ. ಸೊ ಇದಿಷ್ಟು ಚೌಕಟ್ಟಿನಲ್ಲಿ ನಾವು ನಾಲೆಜ್ ಆರ್ ಅನುಭವ ಅಂತ ಅಂದ್ಕೊಳ್ತೀವಿ. ಇದು ಲಿಮಿಟೆಡ್ ಇನ್ ಸ್ಪೇಸ್, ಟೈಮ್ ಆ್ಯಂಡ್ ಆಬ್ಜೆಕ್ಟ್ಸ್ ಆಯಿತು. ಯಾಕೆಂದರೆ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಎನಿ ಅದರ್ ಥಿಂಗ್. ಸೊ ಇದರೊಳಗೆ ದೇಶಕಾಲ ವಸ್ತುದು ಪರಿಚ್ಛೇದ ಇದೆ. ಬಟ್ ಇದೆಲ್ಲದರೊಳಗೂ ಕಾಮನ್ ಇರೋದೇನು? ಲಕ್ಷ್ಯಾರ್ಥ, ಇಂಪ್ಲೈಡ್ ಮೀನಿಂಗ್ ಜ್ಞಾನದಲ್ಲಿ ಏನು ಅಂದರೆ ಇಟ್ ಇಸ್ ಚಿತ್, ಕಾನ್ಷಿಯಸ್ನೆಸ್, ಅರಿವು. ಜ್ಞಾನಂದು ಲಕ್ಷ್ಯಾರ್ಥ ಏನು ಅಂದರೆ ಅರಿವು. ಈಗ ಅರಿವು ದೇಶಕಾಲ ವಸ್ತುಗಳಿಂದ ಪರಿಚ್ಛೇದ ಆಗಿಲ್ಲ. ಏನೇ ಎಕ್ಸ್ಪೀರಿಯನ್ಸ್ ಅನುಭವ ಆದರೂ ಅದು ಚಿತ್ತಲ್ಲಿ ಹುಟ್ಟುತ್ತೆ, ಚಿತ್ತಲ್ಲಿ ಡಿಸಾಲ್ವ್ ಆಗುತ್ತೆ. ಸ್ಪೇಸ್, ಟೈಮ್ ಆ್ಯಂಡ್ ಆಬ್ಜೆಕ್ಟ್ಸ್ ಕೂಡ ಚಿತ್ತಲ್ಲಿ ಅಪಿಯರ್ ಆಗುತ್ತೆ. ನಾವು ಪ್ರಪಂಚನ ಹೆಂಗೆ ಅನುಭವಿಸ್ತೀವಿ, ಅದು ಇದೆ ಅಂತೀವಿ. ಇದೆ ಅನ್ನೋದು ಅಸ್ತಿತ್ವ ಅನ್ನೋದು ಸತ್. ಈಗ ಏನೇ ಅನುಭವ ಆಗ್ತಾ ಇದ್ರೂ ಅದು ಒಂದು ಸೀರೀಸ್ ಆಫ್ ಎಕ್ಸ್ಪೀರಿಯನ್ಸಸ್ಸು. ನಮ್ಮ 5 ಸೆನ್ಸಸ್ಸು, ಥಾಟ್ಸು, ಇದೆಲ್ಲ ಕ್ರಿಯೇಟ್ಸ್ ಎಕ್ಸ್ಪೀರಿಯನ್ಸಸ್ಸು. ಅದು ಸೀರೀಸ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಇದರದ್ದು ಬ್ಯಾಕ್ಗ್ರೌಂಡು ಚಿತ್, ಕಾನ್ಷಿಯಸ್ನೆಸ್, ಅರಿವು. ಈಗ ಈ ಪ್ರಪಂಚದ ಮಿತಿ ಇಲ್ಲದ ಅಸ್ತಿತ್ವ ಮತ್ತು ನನ್ನ ಮಿತಿ ಇಲ್ಲದ ಅರಿವು ಒಂದೇ. The limitless existence of the universe and the limitless consciousness of what you are one and the same thing. ವೇದಾಂತದಲ್ಲಿ ಇದಕ್ಕೆ ತತ್ವಮಸಿ, ಯು ಆರ್ ದಟ್ ಅಂತ ಅಂತಾರೆ. ಯು, ದ ಕಾನ್ಷಿಯಸ್ನೆಸ್, ಆರ್ ದ ವೆರಿ ಎಕ್ಸಿಸ್ಟೆನ್ಸ್ ಆಫ್ ದ ಯೂನಿವರ್ಸ್. ಅಂದರೆ ಈ ಅರಿವೇ ಈ ಪ್ರಪಂಚದ ಅಸ್ತಿತ್ವ. You, the consciousness, are the very existence of the universe, not the person, but you as the consciousness. ಅಂದರೆ ನಾನು ಈ ವ್ಯಕ್ತಿತ್ವವಾಗಿ ಅಲ್ಲ, ಈ ಪರ್ಸ್ನಾಲಿಟಿಯಾಗಿ ಅಲ್ಲ, ಆದರೆ ನಾನು ಈ ಅರಿವು ಅಂತ ತಗೊಂಡಾಗ ಈ ಪ್ರಪಂಚದ ಅಸ್ತಿತ್ವವೇ ನಾನು. The reality of the subject is pure awareness. The reality of the objective universe is pure being. ಈ ವಿಷಯ ಅಸ್ತಿತ್ವವೇ ಶುದ್ಧ ಅರಿವು. ಈ ಪ್ರಪಂಚವೇ ಸತ್. ಸತ್ ಮತ್ತು ಅರಿವು ಒಂದು.
ಅದೇ ಅನಂತ. ದಿಸ್ ಇಸ್ ದ ಸೆಂಟ್ರಲ್ ಟೀಚಿಂಗ್ ಆಫ್ ದ ಉಪನಿಷತ್ಸ್. ಯು ಆರ್ ಬ್ರಹ್ಮನ್, ಅಹಂ ಬ್ರಹ್ಮಾಸ್ಮಿ. ಈಗ ಬ್ರಹ್ಮನನ್ನು ನಾವು ಪ್ರಪಂಚದಲ್ಲಿ ಸತ್ತಾಗಿ ಕಂಡ್ವಿ. ನಮ್ಮಲ್ಲಿ ಬ್ರಹ್ಮನ್ನ ನಾವು ಅರಿವಾಗಿ ಕಂಡ್ವಿ. ಅದ್ವೈತದಲ್ಲಿ ಎರಡು ಸತ್ಯ ಇರಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಈ ಪ್ರಪಂಚನ ಬೇರೆ ಅಂತ ನೋಡಿದ ತಕ್ಷಣ ನಾವು ವಿಷಯಿ ಆಗ್ಬಿಡ್ತೀವಿ, ಪ್ರಪಂಚ ವಿಷಯ ಆಗ್ಬಿಡುತ್ತೆ. ಇದು ಅದ್ವೈತ ಪ್ರಕಾರ ಸಾಧ್ಯ ಇಲ್ಲ. ಹಾಗಾಗಿ ಯಾವ ಬ್ರಹ್ಮನ್ನ ನಾವು ಈ ಪ್ರಪಂಚದಲ್ಲಿ ಸತ್ತಾಗಿ ಕಂಡೆವೋ, ಯಾವ ಬ್ರಹ್ಮನ್ನ ನಾವು ನಮ್ಮಲ್ಲಿ ಅರಿವಾಗಿ ಕಂಡೆವೋ, ಅದು ಒಂದೇ ಬ್ರಹ್ಮನ್. ಎಲ್ಲವೂ ಬ್ರಹ್ಮನೇ. ದೇರ್ ಇಸ್ ಓನ್ಲಿ ಬ್ರಹ್ಮನ್. We found Brahman in objective universe as pure being. We found Brahman in ourselves as pure consciousness. There cannot be two realities. The moment we see the universe as the other, we become the subject and the universe becomes an object. This is samsara. ಈಗ ನಾನಿದು ನಾನು ಅದಲ್ಲ ಅನ್ನೋದು ಸಂಸಾರ. ನಾನಿದು ಯಾವುದೂ ಅಲ್ಲ, ಇದೆಲ್ಲ ನನ್ನಲ್ಲಿದೆ ಅನ್ನೋದು ನೆಕ್ಸ್ಟ್ ಸ್ಟೆಪ್. ಈಗ ನಾವು ಒಂದು ಪಾರ್ಟ್ ತೊಗೊಂಡ್ಬಿಟ್ರೆ ಈ ಹೋಲಿಂದ ಅದು ಸಂಸಾರದಲ್ಲಿ ಬಂದ್ಬಿಡ್ತೀವಿ. ಐ ಆಮ್ ದಿಸ್ ಆ್ಯಂಡ್ ನಾಟ್ ದಿಸ್, ಆ್ಯಂಡ್ ದ ಮೂಮೆಂಟ್ ಯು ಟೇಕ್ ಒನ್ ಪಾರ್ಟ್ ಆಫ್ ಇಟ್, ಸಂಸಾರ ಎಂಟರ್ಸ್. ಈಗ ವೇದಾಂತದಲ್ಲಿ ಅಧ್ಯಾರೂಪ ಅಪವಾದ ಅಂತ ಹೇಳ್ತಾರೆ. ಸಿಂಪಲಾಗಿ ಹೇಳಬೇಕು ಅಂದರೆ ಅಧ್ಯಾರೂಪ ಅಂದರೆ ಸೂಪರ್ ಇಂಪೋಸಿಷನ್. ಸ್ವಾಮಿ ವಿವೇಕಾನಂದ ಅವರು ಇದನ್ನು ಹಿಪ್ನೋಟೈಸ್ಡ್ ಸ್ಟೇಟ್ ಅಂತ ಕರೆದರು. ಅಂದರೆ ಯಾವ ಬ್ರಹ್ಮನ್ನಲ್ಲಿ ನಾವು ನಾಮರೂಪ ಕ್ರಿಯಾವನ್ನು ಇಂಪೋಸ್ ಮಾಡ್ತೀವೋ ಅದು ಹಿಪ್ನೋಟೈಸ್ ಸ್ಟೇಟ್, ಸೂಪರ್ ಇಂಪೋಸಿಷನ್, ಅಧ್ಯಾರೂಪ. ಅದು ಸಂಸಾರಿ ಅಂತ ಕರೀಬೋದು. ಈಗ ಸಾಧಕ ಇದನ್ನು ಡಿಹಿಪ್ನೋಟೈಸಿಂಗ್ ಸ್ಟೇಟ್ಗೆ ಹೋಗಕ್ಕೆ ಟ್ರೈ ಮಾಡ್ತಾನೆ. ನೇತಿ ಇದಲ್ಲ ಅಂತ. ಇದನ್ನು ಅಪವಾದ ಅಂತ ಕರೀತಾರೆ, ಸಾಧಕಂತ ಸ್ಟೇಟ್. ಈಗ ಜ್ಞಾನಿ ಆದ್ಯ ರೂಪದಲ್ಲೂ ಇಲ್ಲ, ಅಪವಾದದಲ್ಲೂ ಇಲ್ಲ, ಬಟ್ ಸತ್ಯಂನಲ್ಲಿ ಇದ್ದಾರೆ, ಸತ್ತಲ್ಲಿ ಇರ್ತಾರೆ. ಈಗ ಶಂಕರಾಚಾರ್ಯರು ಹೇಳಿದ್ದಾರೆ, ಯಾರಿಗಾರು ಧರ್ಮ ಅರ್ಥ ಕಾಮ ಬೇಕು ಅಂತ ಇದ್ದರೆ ಅವರು ಆಧ್ಯಾರೂಪದಲ್ಲಿ ಇದ್ದಾರೆ. ಈಗ ಮೋಕ್ಷ ಬೇಕು ಅಂದವರು ಅಪವಾದದಲ್ಲಿ ಇರ್ತಾರೆ. ಆದರೆ ಜ್ಞಾನಿ ಸದಾ ಚಿದಾನಂದ ರೂಪಂ ಶಿವೋಹಂ ಅಂತ ಇರ್ತಾರೆ. ಅಂದರೆ ಆದ್ಯ ರೂಪದಲ್ಲೂ ಇಲ್ಲ, ಅಪವಾದದಲ್ಲೂ ಇಲ್ಲ, ಅಹಂ ಬ್ರಹ್ಮಾಸ್ಮಿ. ನಮಸ್ಕಾರ.